ನನಗೆ ಅದೇ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಇತ್ತು. ಹಾಗಾಗಿ ಡಾಕ್ಟರ್ ಹೇಳಿದ್ರು ನೀವು ಸ್ವಲ್ಪ ವಾಕ್ ಮಾಡ್ಬೇಕು, ಕೊಲೆಸ್ಟ್ರಾಲ್ ಜಾಸ್ತಿ ಇದೆ. ನಮ್ಮ ಫ್ರೆಂಡ್ ಒಬ್ರು ಹೇಳಿದ್ರು ಡಾಕ್ಟ್ರು, ನೀವು ಜೀನಿ ಪೌಡರ್ ತಗೊಳ್ಳಿ, ಹೆಲ್ತಿಯಾಗಿ ಚೆನ್ನಾಗಿರ್ತೀರಾ, ಯಾವುದೇ ರೀತಿ ಎಫೆಕ್ಟ್ ಇಲ್ಲ ಅಂತ ಹೇಳಿದ್ಮೇಲೆ ನಾನು ತಗೊಂಡೆ. ಖರ್ಚು ಮಾಡಿದ್ರಲ್ಲಿ ಒಂದು ಚಿಕ್ಕದೊಂದು ಮನೆ ಕಟ್ಬೋದಾಯ್ತು. 5 ರಿಂದ 10 ಲಕ್ಷ ಖರ್ಚು ಮಾಡಿದ್ದೀನಿ ಬರೀ ಹೆಲ್ತ್ಗೆ. ಬರೀ ಡಾಕ್ಟರ್ಗೆ, ಸ್ಕ್ಯಾನ್, ಅದಕ್ಕೆ ಇದಕ್ಕೆ ಅಂತ ತುಂಬಾ ದುಡ್ಡು ಖರ್ಚು ಮಾಡ್ಬಿಟ್ಟಿದ್ದೀನಿ ಸರ್. ಹಿಂದೆ ನೋವು ಬರೋದು, ಮತ್ತೆ ಮಲ್ಕೊಂಡ್ರೆ ರೈಟ್ ಲೆಫ್ಟ್ ತಿರ್ಗಾಕ್ ಆಗ್ತಿರಲ್ಲ. ಒಂದ್ ಕೈ ಸಪೋರ್ಟ್ ತೆಗೆದು ಇನ್ನೊಂದ್ ಸ್ವಲ್ಪ ಈ ಕಡೆಗೆ ಫ್ರೆಶ್ ಮಾಡ್ಬೇಕಾಗಿತ್ತು. ಇಲ್ಲೇ ನನಗೆ ಪ್ರಾಡಕ್ಟ್ ಸಿಕ್ಕಿದ್ರೆ ದುಡ್ಡು ಸೇವ್ ಆಗೋದು, ಅಚ್ ಕಡೆ ಒಂದ್ ಮನೆ ಕಟ್ಕೋಬೋದಾಯ್ತು. ನನಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ಎಲ್ಲ ಸಿರಿಧಾನ್ಯದಿಂದ ಮಾಡಿರೋಂಥದ್ದು, ಆರೋಗ್ಯವಾಗಿರುತ್ತದೆ. ಎಲ್ಲ ತಗೊಳ್ಳಿ. ಹಿಂದೆ ನೋವು ಬರೋದು ಜಾಸ್ತಿ, ಈ ಎದ್ರೆ ಇದೊಳಕ್ ಆಗ್ತಿರ್, ಕೂತ್ರೆ ಇದೊಳಕ್ ಆಗ್ತಿರಲಿಲ್ಲ. ಮತ್ತೆ ತುಂಬಾ ಸುಸ್ತಾಗೋದು, ನಡೆಯಕ್ ಆಗ್ತಿರಲಿಲ್ಲ. ಈ ಶುಗರ್ ಯಾವುದೂ ಇಲ್ಲ. ಬಟ್ BP ಶುಗರ್ಗೂ ತುಂಬಾ ಒಳ್ಳೇದಿತ್ತು. ಶುಗರು, BP, ಕೊಲೆಸ್ಟ್ರಾಲ್ ಇದರಿಗೆ ತುಂಬಾ ಒಳ್ಳೇದು. ಏನು ಸೈಡ್ ಎಫೆಕ್ಟ್ ಇಲ್ಲ, ಚೆನ್ನಾಗಿರುತ್ತೆ. ನನ್ನ ಹೆಸರು ಬಂದು ಮನು ಅಂತ. ನಮ್ದು ಊರು ಬಂದು ಕಂಚನಹಳ್ಳಿ, ಹಾಸನ ತಾಲೂಕು, ಶಾಂತಿಗ್ರಾಮ ಹೋಬಳಿ, ಸಾತನಹಳ್ಳಿ ಪೋಸ್ಟ್. ಯಾಕಂದ್ರೆ ನಮ್ದು ಪ್ರಾಪರ್ಟಿ ಊರೆಲ್ಲ ಬಂದು ಹಾಸನೆ, ನಮ್ದು ಇರೋದು ಕಂಚನಹಳ್ಳಿ. ಇಲ್ಲಿಂದ 2 ಕಿಲೋಮೀಟರ್ ಆಗುತ್ತೆ. ಈ ಜೀನಿ ಪ್ರಾಡಕ್ಟ್ ನನ್ನ ಫ್ರೆಂಡ್ಸ್ ತಗೊಂಡಿದ್ದಾರೆ. ಅವ್ರು ಹೇಳಿದ್ಮೇಲೆ ನಾನು ತಗೊಂಡೆ. ಫಸ್ಟ್ 198 kg ಇದ್ದೆ. ಇವಾಗ ನಾನು 15 kg ಸಣ್ಣಾಗಿದ್ದೀನಿ, ಹೆಲ್ತಿ ಆಗಿದ್ದೀನಿ. ತುಂಬಾ ಚೆನ್ನಾಗಿದೆ. ಬಟ್ ಕೈ ಕಾಲು ನೋವು, ಮಂಡಿ ನೋವು ಏನು ಬರಲ್ಲ. ಬಟ್ ಆರೋಗ್ಯ ಚೆನ್ನಾಗಿದೆ. ಸುಸ್ತು ಯಾವುದೇ ರೀತಿ ಏನಿಲ್ಲ. ಮತ್ತೆ ಫುಡ್ ಎಫೆಕ್ಟ್ ಏನು ಯಾವುದೇ ರೀತಿ ಬರಲ್ಲ. ಅದರಲ್ಲಿ ಏನೋ ವಾಕ್ ಮಾಡಬೇಕು, ಹೆಲ್ತಿಯಾಗಿ ಚೆನ್ನಾಗಿರುತ್ತೆ. ಮಧ್ಯಾಹ್ನ ನಾನು ಊಟ ಮಾಡೋದು, ಬೆಳಗ್ಗೆ ಜೀನಿ ತಗೊಂಡ್ರೆ ಮಧ್ಯಾಹ್ನ ಊಟ ಮಾಡ್ತೀನಿ. ರಾತ್ರಿ ಮಾಮೂಲಿ ಚಪಾತಿನೋ, ಅದೊಂದು 2 ಚಪಾತಿ ಇಲ್ಲಾಂದ್ರೆ ಒಂದು ರಾಗಿ ಮುದ್ದೆ ತಗೊಂಡು ಹೆಲ್ತಿಯಾಗಿ ಚೆನ್ನಾಗಿದ್ದೀನಿ. ಏನಪ್ಪ, ನನಗೆ ಅದೇ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಇತ್ತು. ಹಾಗಾಗಿ ಡಾಕ್ಟರ್ ಹೇಳಿದ್ರು ನೀವು ಸ್ವಲ್ಪ ವಾಕ್ ಮಾಡ್ಬೇಕು, ಕೊಲೆಸ್ಟ್ರಾಲ್ ಜಾಸ್ತಿ ಇದೆ. ನಮ್ಮ ಫ್ರೆಂಡ್ ಒಬ್ರು ಹೇಳಿದ್ರು ಡಾಕ್ಟ್ರು, ನೀವು ಜೀನಿ ಪೌಡರ್ ತಗೊಳ್ಳಿ, ಹೆಲ್ತಿಯಾಗಿ ಚೆನ್ನಾಗಿರ್ತೀರಾ, ಯಾವುದೇ ರೀತಿ ಎಫೆಕ್ಟ್ ಇಲ್ಲ ಅಂತ ಹೇಳಿದ್ಮೇಲೆ ನಾನು ತಗೊಂಡೆ. ಇವಾಗ ಚೆನ್ನಾಗಿದ್ದೀನಿ. ನಾನು ತಗೊಂಡ್ಮೇಲೆ ನನ್ನ ಮಗನಿಗೂ ಸಿರಿಧಾನ್ಯದಾದ್ರೂ ಕೊಡಿಸಿದ್ದೀನಿ, ಅವರು ತಗೊಳ್ತಿದ್ದಾರೆ. ಹಿಂದೆ ನೋವು ಬರೋದು, ಮತ್ತೆ ಮಲ್ಕೊಂಡ್ರೆ ರೈಟ್ ಲೆಫ್ಟ್ ತಿರ್ಗಾಕ್ ಆಗ್ತಿರಲ್ಲ. ಒಂದ್ ಕೈ ಸಪೋರ್ಟ್ ತೆಗೆದು ಇನ್ನೊಂದ್ ಸ್ವಲ್ಪ ಈ ಕಡೆಗೆ ಫ್ರೆಶ್ ಮಾಡ್ಬೇಕಾಗಿತ್ತು. ಸಡನ್ ಅಂತ ಹಿಂಗ್ ಒಳ್ಳಕ್ ಆಗ್ತಿರ್ಲಿಲ್ಲ. ಹಾಗಾಗಿ ನನಗೆ ಜೀನಿ ತಗೊಂಡ್ಮೇಲೆ ಆರೋಗ್ಯವಾಗಿದ್ದೀನಿ, ಮತ್ತೆ ಹೆಲ್ತಿ ಆಗಿದ್ದೀನಿ. ಮತ್ತೆ ಮಂಡಿ ನೋವು ಬರೋದು ಜಾಸ್ತಿ, ಈ ಎದ್ರೆ ಇದೊಳಕ್ ಆಗ್ತಿರ್, ಕೂತ್ರೆ ಇದೊಳಕ್ ಆಗ್ತಿರ್ಲಿಲ್ಲ. ಮತ್ತೆ ತುಂಬಾ ಸುಸ್ತಾಗೋದು, ನಡೆಯಕ್ ಆಗ್ತಿರ್ಲಿಲ್ಲ. ಅದನ್ನ ತಗೊಂಡ್ಮೇಲೆ ತುಂಬಾ ಚೆನ್ನಾಗಿ ಹೆಲ್ತಿ ಆಗಿದ್ದೀನಿ. ಇವಾಗ 15 kg ಸಣ್ಣ ಆಗಿದ್ದೀನಿ. ಕೇಳ್ತಾರೆ ಹೆಂಗ್ ಸಣ್ಣ ಆದ್ರಿ, ಹೆಂಗ್ ನೀವು ಇಷ್ಟೊಂದು ವೀಕ್ ಆದ್ರಿ ಅಂತ. ಅದನ್ನೇ ಹೇಳೋದು, ಜೀನಿ ಪೌಡರ್ ತಗೊಳ್ಳಿ, ಚೆನ್ನಾಗಿರುತ್ತೆ, ಯಾವ್ದೇ ರೀತಿ ಎಫೆಕ್ಟ್ ಇಲ್ಲ, ಫುಡ್ ಎಫೆಕ್ಟ್ ಏನ್ ಬರಲ್ಲ, ಆರೋಗ್ಯದ್ವಿ. ಅದೇ 2-3 ಅವರ್ ವಾಕ್ ಮಾಡ್ಬೇಕು. ನಾವು ತಗೊಂಡ್ ತಕ್ಕನಾಗೆ ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ತಗೊಂಡು 2-3 ಅವರ್ ವಾಕ್ ಮಾಡ್ಬೇಕು. ಅದಾದ ನಂತರ ಬೇಕಾದ್ರೆ ಅವರು 1-2-3 ಅವರ್ ಬಿಟ್ಟು ಟಿಫನ್ ಏನಾರು ಮಾಡ್ಬೋದು. ಇಲ್ಲ ನಾನು ಅದ್ರಲ್ಲೇ ಇಡ್ತೀನಿ, ಮಧ್ಯಾಹ್ನ ಮೇಲೆ ಊಟ ಮಾಡ್ತೀನಿ ಅಂದ್ರೆ ಇನ್ನೂ ಹೆಲ್ತಿಯಾಗಿ ಇಶ್ಯೂ ಆಗಿರುತ್ತೆ. ಹೇಳೋದು ಅಷ್ಟೇನೆ, ಎಲ್ಲ ಜೀನಿ ಸ್ಲಿಮ್ ಇದೇನು ಪೌಡರ್ ಇದನ್ನ ಯೂಸ್ ಮಾಡಿ, ಚೆನ್ನಾಗಿರುತ್ತೆ, ಹೆಲ್ತಿ ಆಗಿರುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ಬಟ್ ಇದರಿಂದ ಯಾವುದೇ ರೀತಿ ನಿಮ್ಗೆ ಸೈಡ್ ಎಫೆಕ್ಟ್ ಏನೂ ಆಗೋದಿಲ್ಲ.